ಲೈಫಲ್ಲಿ ಏನೇ ಸಾಧನೆ ಮಾಡಬೇಕಾದ್ರೂ ಫಸ್ಟ್ ಗೋಲ್ಸ್ ಇಂಪಾರ್ಟೆಂಟು ಅಥವಾ ಗುರಿ ಇಂಪಾರ್ಟೆಂಟು. ಆ ಗುರಿನ ತಲುಪಬೇಕಾದ್ರೆ ಚಿಕ್ಕ ಪುಟ್ಟ ಉದ್ದೇಶಗಳು ತುಂಬ ಸಹಾಯ ಮಾಡ್ತವೆ. ಹಾಗಾಗಿ ನನ್ನ ವಿದ್ಯಾರ್ಥಿಗಳಿಗೆ ಅವರು ಆಸೆ ಪಟ್ಟಂಥ ಗುರಿಗಳನ್ನು ಇವತ್ತು ನನ್ನ ಜೊತೆ ಡಿಸ್ಕಸ್ ಮಾಡ್ಕೊಳಕ್ಕೆ ಹೇಳಿದೆ. ಅವರು ಕೂಡ ಚೆನ್ನಾಗಿ ಹೇಳಿದ್ರು, ನನಗೆ ಹಂಗಾಗಬೇಕು ಹಿಂಗಾಗಬೇಕು ಅಂತ ಖುಷಿಯಿಂದ ಶೇರ್ ಮಾಡಿಕೊಂಡ್ರು. ಹಾಗಾಗಿ ಆ ಗುರಿಯನ್ನು ತಲುಪಬೇಕಾದ್ರೆ ಆವಾಗವಾಗ ಆ ಗುರಿಯನ್ನು ವೃಕ್ಷಕ್ಕೆ ನೀರು ಹಾಕಬೇಕು, ಆವಾಗವಾಗ ಅವ್ರನ್ನ ಎನ್ಕರೇಜ್ ಮಾಡಬೇಕು. ಹಾಗಾಗಿ ನಾನು ಈ ಒಂದು ಚಿಕ್ಕ ಆ್ಯಕ್ಟಿವಿಟಿ ಮಾಡಿಸ್ಬಿಟ್ಟು ಅವ್ರಿಗೆ ನಿಮ್ಮ ಗುರಿಯತ್ತ ಸಾಗಬೇಕಾದ್ರೆ ಅದರಂತೆ ಡಿಸಿಪ್ಲಿನ್ಡ್ ಆಗಿರಬೇಕು, ಪ್ರತಿನಿತ್ಯ ಓದಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದು ಹೇಳಿಕೊಟ್ಟೆ. ಅದ್ರ ಜೊತೆಗೆ ಈ ಆ್ಯಕ್ಟಿವಿಟಿ ಮಾಡಿಸ್ದೆ. ಪ್ರತಿ ಮಗುವಿನ ತಂದೆ ತಾಯಿಗಳು ಕೂಡ ಅವ್ರ ಹಣೆಬರ ಬರೆಯೋಕ್ಕಾಗಲ್ಲ. ಅದರಂತೆಯೇ ಇನ್ನೊಂದು ಹೇಳ್ಬೋದು, ಹುಟ್ಟಿಸಿದ್ದೇವ್ರು ಹುಲ್ಲು ಮೇಯಿಸ್ತಾನ ಅಂದ್ಬಿಟ್ಟು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಇವೆರಡರ ಮಧ್ಯ ಇನ್ನೊಬ್ಬ ವ್ಯಕ್ತಿ ಶಿಕ್ಷಕನ ಒಂದು ಚಾತುರ್ಯತೆ ಎಲ್ಲಿರುತ್ತಂದರೆ, ಅವರು ಮಕ್ಕಳಲ್ಲಿ ಒಂದು ಒಳ್ಳೆ ಗೋಲ್ ಅಥವಾ ಗುರಿಯನ್ನು ಇಟ್ಕೊಳ್ಳೋ ಥರ ಮಾಡಿ ಅವರನ್ನು ಆ ಒಂದು ಗುರಿಯತ್ತ ಸಾಗೋ ಥರ ಮಾಡೋದೇ ನಮ್ಮ ಕರ್ತವ್ಯ. ಹಾಗಾಗಿ ಅವ್ರ ಮಕ್ಕಳಲ್ಲಿ ಒಂದು ಮನಸ್ಸಲ್ಲಿ ಅದೊಂದು ಗುರಿಯನ್ನು ತಲುಪೋ ಥರ ಹುಮ್ಮಸ್ಸನ್ನು ಬೆಳೆಸೋದು ಮತ್ತು ಆಸಕ್ತಿನ ಬೆಳೆಸೋದು ನಮ್ಮಲ್ಲಿರುತ್ತೆ ಜವಾಬ್ದಾರಿ. ಹಾಗಾಗಿ ನಾನು ಈ ಒಂದು ಸಣ್ಣ ಪ್ರಯತ್ನದ ಮೂಲಕ ಮಕ್ಕಳಿಗೆ ಅವ್ರು ತಮ್ಮಲ್ಲಿ ಗುರಿ ಇಟ್ಕೋಬೇಕು, ಪ್ರತಿನಿತ್ಯ ಅದರತ್ತ ಸಾಗೋಕ್ಕೆ ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡಬೇಕು ಅನ್ನೋಕ್ಕೆ ಇವತ್ತೊಂದು ಈ ಆ್ಯಕ್ಟಿವಿಟಿ ಮಾಡಿಸಿದೆ. ಬಟ್ ಚೆನ್ನಾಗಿ ಮೂಡ್ ಬಂತು. ಮಕ್ಕಳೆಲ್ಲ ತಮ್ಮ ಆಸೆಗಳನ್ನೆಲ್ಲ ಶೇರ್ ಮಾಡಿಕೊಂಡ್ರು. ನಾನು ಹಂಗಾಗಬೇಕು ಹಿಂಗಾಗಬೇಕು ಅಂದ್ಬಿಟ್ಟು ಅವ್ರ ಮುಖದಲ್ಲಿ ಇವತ್ತಿನ ಖುಷಿ ನನಗೆ ಸಂತೋಷ ನೀಡ್ತು.